ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಬಹುದಿನಗಳ ನಿರೀಕ್ಷೆಯಾದ 8ನೇ ವೇತನ ಆಯೋಗದ ರಚನೆಗೆ ದೊಡ್ಡ ಬೆಳವಣಿಗೆ ನಡೆದಿದೆ. ಕೇಂದ್ರ ನೌಕರರ ಪರವಾಗಿ ರಾಷ್ಟ್ರೀಯ ಜಂಟಿ ಸಮಾಲೋಚನಾ ಸಮಿತಿ ಸರ್ಕಾರಕ್ಕೆ ಒಂದು ಪತ್ರ ಸಲ್ಲಿಸಿದ್ದು, ವೇತನ ಶ್ರೇಣಿಯ ಸ್ವರೂಪವನ್ನೇ ಬದಲಿಸುವಂತಹ 7 ಕ್ರಾಂತಿಕಾರಿ ಬೆಳವಣಿಗೆಗಳನ್ನು ಮುಂದಿಟ್ಟಿದೆ. ಒಂದು ವೇಳೆ ಈ ನಿಯಮಗಳು ಜಾರಿಗೆ ಬಂದರೆ ಕೇಂದ್ರ ನೌಕರರ ಜೀವನ ಜಾಲಿ ಆಗಲಿದೆ. ಮೊದಲ ಪ್ರಮುಖ ಬೇಡಿಕೆ ಅಂದರೆ ಕನಿಷ್ಠ ವೇತನ 69,000 ರೂಪಾಯಿಗೆ ಹೆಚ್ಚಿಸುವುದು. 7ನೇ ವೇತನ ಆಯೋಗದ ಅಡಿಯಲ್ಲಿ ಪ್ರಸ್ತುತ ಕನಿಷ್ಠ ಮೂಲ ವೇತನ 18,000 ರೂಪಾಯಿ ಇದೆ. ಆದರೆ ಪ್ರಸ್ತುತ ಹಣದುಬ್ಬರ ಮತ್ತು ಜೀವನ ವೆಚ್ಚವನ್ನು ಪರಿಗಣಿಸಿ ಅದನ್ನು ನೇರವಾಗಿ 69,000 ರೂಪಾಯಿಗಳಿಗೆ ಏರಿಸಬೇಕು ಎಂಬುದು ನೌಕರರ ಮೊದಲ ಮತ್ತು ಪ್ರಮುಖ ಬೇಡಿಕೆಯಾಗಿದೆ. ಸದ್ಯ ನೌಕರರಿಗೆ ವಾರ್ಷಿಕವಾಗಿ 3% ವೇತನ ಏರಿಕೆ ಮಾಡಲಾಗ್ತಾ ಇದೆ. ಆದರೆ ನೌಕರರ ಸಂಘಟನೆ ಇದನ್ನು ದ್ವಿಗುಣಗೊಳಿಸಿ ಅಂದರೆ 6% ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದೆ. ಇದರಿಂದ ವೇತನದ ಬೆಳವಣಿಗೆ ಇನ್ನಷ್ಟು ವೇಗ ಪಡೆಯಲಿದೆ. ಇನ್ನು ಮುಂದೆ ಕನಿಷ್ಠ ವೇತನವನ್ನು ಕೇವಲ ಅಂದಾಜಿನ ಮೇಲೆ ನಿರ್ಧರಿಸಬಾರದು. ಪೌಷ್ಟಿಕ ಆಹಾರ, ಬಟ್ಟೆ, ಮನೆ ಬಾಡಿಗೆ ಮತ್ತು ಇತರೆ ಅಗತ್ಯಗಳನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಅನುಗುಣವಾಗಿ ಲೆಕ್ಕ ಹಾಕುವ ಅಯಕ್ರೋಯ್ಡ್ ಫಾರ್ಮುಲಾ ಅನ್ವಯ 69,000 ರೂಪಾಯಿಗೆ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಕೆಲಸದ ಹೊರೆ ಮತ್ತು ಜವಾಬ್ದಾರಿಯನ್ನು ಆಧರಿಸಿ ಕೆಳ ಹಂತದ ಪೇ ಲೆವೆಲ್ಗಳನ್ನು ವಿಲೀನಗೊಳಿಸಲು ಪ್ರಸ್ತಾಪಿಸಲಾಗಿದೆ. ಅಲ್ಲದೆ ಲೆವೆಲ್ 5ರ ಉದ್ಯೋಗಿಗಳ ಪೇ ಲೆವೆಲ್ ಅನ್ನು 6ಕ್ಕೆ ಅಪ್ಗ್ರೇಡ್ ಮಾಡುವಂತೆ ಕೋರಲಾಗಿದೆ. ವೇತನ ಪರಿಷ್ಕರಣೆಗಾಗಿ ಪ್ರತಿ ಬಾರಿ 10 ವರ್ಷ ಕಾಯುವ ಪದ್ಧತಿ ಬೇಡ ಎಂಬುದು ನೌಕರರ ವಾದ. ತುಟಿ ಭತ್ಯೆ 50% ದಾಟಿದಾಗ ಅಥವಾ ಮಾರುಕಟ್ಟೆ ಏರಿಳಿತಕ್ಕೆ ಅನುಗುಣವಾಗಿ ವೇತನವನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಸಂಘಟನೆ ಹೇಳಿದೆ. ಸೇವೆಯಲ್ಲಿರುವ ನೌಕರರ ವೇತನ ಎಷ್ಟು ಹೆಚ್ಚಾಗ್ತಿದೆಯೋ ಅದೇ ಅನುಪಾತದಲ್ಲಿ ನಿವೃತ್ತ ನೌಕರರ ಪಿಂಚಣಿಯೂ ಸಹ ಪರಿಷ್ಕರಣೆಯಾಗಬೇಕು. ಅಂದ್ರೆ ಒಂದು ಶ್ರೇಣಿ ಒಂದು ಪಿಂಚಣಿ ಮಾದರಿಯಲ್ಲೇ ಪಿಂಚಣಿದಾರರಿಗೂ ಲಾಭ ಸಿಗಬೇಕು ಎಂಬ ಬೇಡಿಕೆ ಮಂಡಿಸಲಾಗಿದೆ. ಇನ್ನು ಈ ಎಲ್ಲಾ ಬೇಡಿಕೆಗಳ ಕುರಿತು ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದು ಈಗ ಕುತೂಹಲ ಮೂಡಿಸಿದೆ. ಒಂದು ವೇಳೆ ಸರ್ಕಾರ ಒಪ್ಪಿಗೆ ನೀಡಿದರೆ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಖಾತೆಗೆ ಬಂಪರ್ ಮೊತ್ತ ಜಮೆಯಾಗಲಿದೆ.